ಇಂಜುರಿ ಎನ್ನುವ ಭೂತ ಬರೀ ಪಾಕ್ ತಂಡವನ್ನಷ್ಟೇ ಕಾಡ್ತಿಲ್ಲ. ಭಾರತ, ನ್ಯೂಜಿಲೆಂಡ್ ಅಷ್ಟೇ ಯಾಕೆ, ಆಸ್ಟ್ರೇಲಿಯಾ ತಂಡದ ಸ್ಟಾರ್ ಆಟಗಾರರೇ ಗಾಯದ ಸಮಸ್ಯೆಯಿಂದಾಗಿ ಟೂರ್ನಿಯಿಂದಲೇ ದೂರ ಉಳಿದಿದ್ದಾರೆ. ಗಾಯಕ್ಕೆ ತುತ್ತಾಗಿರುವ ಭಾರತದ ಬೆಂಕಿ ಚೆಂಡು ಬೂಮ್ರಾ ಚಾಂಪಿಯನ್ಸ್ ಟ್ರೋಫಿ ಆಡ್ತಾರಾ? ಬೂಮ್ರಾ ಪತ್ನಿ ಹೇಳಿದ್ದೇನು, ಬನ್ನಿ ನೋಡೋಣ. ಪಾಕ್ ತಂಡಕ್ಕೆ ಇಂಜುರಿ ಆಘಾತ, ಫಕರ್ ಜಮಾನ್ ಅಂಡ್ ಆಯೂಬ್ ಔಟ್. ಚಾಂಪಿಯನ್ಸ್ ಟ್ರೋಫಿ ಉದ್ಘಾಟನಾ ಪಂದ್ಯದಲ್ಲಿ ಪಾಕ್ ತಂಡದ ಕ್ಲಾಸ್ ಅಂಡ್ ಮಾಸ್ ಬ್ಯಾಟ್ಸ್ಮನ್ ಫಕರ್ ಜಮಾನ್ ಗಾಯಗೊಂಡಿದ್ರು. ಫೀಲ್ಡಿಂಗ್ ಮಾಡುವಾಗಲೇ ಬೌಂಡರಿ ಲೈನ್ ಬಳಿ ಎಡವಿದ್ದ ಫಕರ್ ಜಮಾನ್ ಮೈದಾನದಿಂದ ಹೊರ ನಡೆದಿದ್ರು. ಗಾಯದ ಸಮಸ್ಯೆ ಮಧ್ಯೆಯೂ ನ್ಯೂಜಿಲೆಂಡ್ ವಿರುದ್ಧ ಬ್ಯಾಟ್ ಬೀಸಿದ್ದ ಫಕರ್ ಜಮಾನ್ 4ನೇ ಕ್ರಮಾಂಕದಲ್ಲಿ ಕ್ರೀಸ್ಗಿಳಿದು 24 ರನ್ಗಳಿಗೆ ವಿಕೆಟ್ ಒಪ್ಪಿಸಿದ್ರು. ಪಾಕ್ಗೆ ಉದ್ಘಾಟನಾ ಪಂದ್ಯದಲ್ಲೇ ಈ ಸೋಲಿನ ಶಾಕ್ ಆಗಿತ್ತು. ಈ ಸೋಲಿನ ಆಘಾತದ ಮಧ್ಯೆ ಸ್ಟಾರ್ ಬ್ಯಾಟ್ಸ್ಮನ್ ಫಕರ್ ಜಮಾನ್ ಗಾಯದ ಸಮಸ್ಯೆಯಿಂದ ಟೂರ್ನಿಯಿಂದ ಹೊರಗುಳಿದಿದ್ದಾರೆ. ಇದು ಪಾಕ್ ತಂಡಕ್ಕೆ ದೊಡ್ಡ ಆಘಾತ ನೀಡಿದೆ. ಇನ್ನು 22 ವರ್ಷದ ಎಡಗೈ ಬ್ಯಾಟ್ಸ್ಮನ್ ಸೈಮ್ ಆಯೂಬ್ ಕೂಡ ಗಾಯದ ಸಮಸ್ಯೆಯಿಂದ ಟೂರ್ನಿಯನ್ನ ಮಿಸ್ ಮಾಡಿಕೊಂಡಿದ್ದಾರೆ. ರಿಷಬ್ ಪಂತ್ಗೆ ಗಾಯ, ಬೂಮ್ರಾಗೂ ಕಾಡಿದ ಇಂಜುರಿ. ಭಾರತ ತಂಡದ ಹಿಟ್ಟರ್ ಕಮ್ ವಿಕೆಟ್ ಕೀಪರ್ ರಿಷಬ್ ಪಂತ್ ನಿನ್ನೆಯ ಬಾಂಗ್ಲಾದೇಶ ವಿರುದ್ಧದ ಪಂದ್ಯವನ್ನ ಮಿಸ್ ಮಾಡಿಕೊಂಡಿದ್ರು. ಪ್ರಾಕ್ಟೀಸ್ ಸೆಷನ್ ಅಲ್ಲಿ ರಿಷಬ್ ಪಂತ್ ಎಡವಿ ಗಾಯಕ್ಕೆ ತುತ್ತಾಗಿದ್ರು. ಪಂತ್ ನಡೆಯೋಕ್ಕೂ ಸಾಧ್ಯವಾಗದ ರೀತಿಯಲ್ಲಿ ಕುಂಟುತ್ತಿದ್ರು. ಪಂತ್ ಗಾಯದಿಂದಾಗಿ ಕನ್ನಡಿಗ ಕೆಎಲ್ ರಾಹುಲ್ ವಿಕೆಟ್ ಕೀಪಿಂಗ್ ಜವಾಬ್ದಾರಿ ಹೊತ್ತಿದ್ರು. ಇನ್ನು ಭಾರತದ ಬೆಂಕಿ ಚೆಂಡು ಜಸ್ಪ್ರೀತ್ ಬೂಮ್ರಾ ಕೂಡ ಬೆನ್ನು ನೋವಿನ ಸಮಸ್ಯೆಯಿಂದಾಗಿ ಚಾಂಪಿಯನ್ಸ್ ಟ್ರೋಫಿಯನ್ನ ಮಿಸ್ ಮಾಡಿಕೊಂಡಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಆಡ್ತಾರಾ ಬೂಮ್ರಾ? ಪತ್ನಿ ಸಂಜನಾ ಹೇಳಿದ್ದೇನು? ಟೀಂ ಇಂಡಿಯಾದ ಯಾರ್ಕರ್ ಸ್ಪೆಷಲಿಸ್ಟ್ ಜಸ್ಪ್ರೀತ್ ಬೂಮ್ರಾ ಗಾಯದ ಸಮಸ್ಯೆಯಿಂದ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರ ನಡೆದಿದ್ದಾರೆ. ಬೂಮ್ರಾ ಚೇತರಿಕೆ ಕಾಣುತ್ತಿದ್ದಾರೆ. ಬೂಮ್ರಾ ಗಾಯದ ಬಗ್ಗೆ ಪತ್ನಿ ಸಂಜನಾ ಗಣೇಶನ್ ಮಾಹಿತಿ ನೀಡಿದ್ದಾರೆ. ಕ್ರೀಡಾ ನಿರೂಪಕಿಯಾಗಿರುವ ಸಂಜನಾ ಗಣೇಶನ್ ಅವರು ಈ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ. ಜಸ್ಪ್ರೀತ್ ಬೂಮ್ರಾ ಅವರು ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯಲ್ಲಿ ಅಭ್ಯಾಸ ಆರಂಭಿಸಿದ್ದಾರೆ. ಬೂಮ್ರಾ ಅವರು ಚೇತರಿಸಿಕೊಂಡಿದ್ದಾರೆ. ರಚಿನ್ ರವೀಂದ್ರ, ಫರ್ಗ್ಯೂಸನ್ಗೂ ಕಾಡ್ತಿದೆ ಗಾಯ. ನ್ಯೂಜಿಲೆಂಡ್ ತಂಡದ ಸ್ಟಾರ್ ಆಟಗಾರರಿಗೂ ಇಂಜುರಿ ಸಂಕಷ್ಟ ತಂದಿದೆ. ಗಾಯದ ಸಮಸ್ಯೆಯಿಂದ ರಚಿನ್ ರವೀಂದ್ರ ಪಾಕ್ ವಿರುದ್ಧದ ಉದ್ಘಾಟನಾ ಪಂದ್ಯದಿಂದ ದೂರ ಉಳಿದಿದ್ರು. ಪಾಕ್ನಲ್ಲಿ ನಡೆದ ತ್ರಿಕೋನ ಸರಣಿಯ ಮೊದಲ ಏಕದಿನ ಪಂದ್ಯದಲ್ಲಿ ರಚಿನ್ ತಲೆಗೆ ಗಾಯವಾಗಿತ್ತು. ಕಳಪೆ ಲೈಟಿಂಗ್ನಿಂದಾಗಿ ಫೀಲ್ಡಿಂಗ್ ಮಾಡುವ ವೇಳೆ ರಚಿನ್ ತಲೆಗೆ ಚೆಂಡು ಬಡಿದು ಗಂಭೀರವಾಗಿ ಗಾಯಗೊಂಡಿದ್ರು. ಬಳಿಕ ಆಸ್ಪತ್ರೆಗೆ ದಾಖಲಾಗಿದ್ದ ರಚಿನ್ ಇನ್ನೂ ಚೇತರಿಸಿಕೊಳ್ತಿದ್ದಾರೆ. ಇನ್ನು ಭಾನುವಾರ ಕರಾಚಿಯಲ್ಲಿ ಅಫ್ಘಾನಿಸ್ತಾನ ಮತ್ತು ನ್ಯೂಜಿಲೆಂಡ್ ವಿರುದ್ಧದ ಅನಧಿಕೃತ ಅಭ್ಯಾಸ ಪಂದ್ಯ ನಡೆಯಿತು. ಈ ಪಂದ್ಯದಲ್ಲಿ ಬೌಲಿಂಗ್ ಮಾಡಿದ ಲುಕಿ ಫರ್ಗ್ಯೂಸನ್ ಅವರ ಬಲಗಾಲ್ನಲ್ಲಿ ಸ್ವಲ್ಪ ನೋವು ಕಾಣಿಸಿಕೊಂಡಿತ್ತು. ಇದೇ ನೋವು ಫರ್ಗ್ಯೂಸನ್ ಅವರನ್ನ ಚಾಂಪಿಯನ್ಸ್ ಟ್ರೋಫಿಯ ಟೂರ್ನಿಯಿಂದಲೇ ಹೊರನಡೆಯುವಂತೆ ಮಾಡಿದೆ. ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಆಫ್ರಿಕಾದ ಸ್ಟಾರ್ ಆಟಗಾರರಿಗೂ ಇಂಜುರಿ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಈ ಬಾರಿ ಇಂಜುರಿ ಅನ್ನೋ ಭೂತ 8 ತಂಡಗಳಿಗೆ ಆಘಾತ ನೀಡಿದೆ. ತಂಡದ ಸ್ಟಾರ್ ಆಟಗಾರರೇ ಗಾಯದ ಸಮಸ್ಯೆಗೆ ಸಿಲುಕಿ ಟೂರ್ನಿಯನ್ನ ಮಿಸ್ ಮಾಡಿಕೊಂಡಿದ್ದಾರೆ. ಆಸ್ಟ್ರೇಲಿಯಾ ತಂಡದ ನಾಯಕ ಪ್ಯಾಟ್ ಕಮಿನ್ಸ್, ವೇಗಿಗಳಾದ ಜೋಸ್ ಹೆಜಲ್ವುಡ್ ಮತ್ತು ಮಿಚೆಲ್ ಮಾರ್ಷ್ ಕೂಡ ಗಾಯದ ಸಮಸ್ಯೆಯಿಂದಾಗಿ ಟೂರ್ನಿಯಿಂದ ಹೊರ ನಡೆದಿದ್ದಾರೆ. ಇನ್ನು ಇಂಗ್ಲೆಂಡ್, ದಕ್ಷಿಣ ಆಫ್ರಿಕಾ ಸೇರಿದಂತೆ ಅಫ್ಘಾನಿಸ್ತಾನ ತಂಡದ ಪ್ರಮುಖ ಆಟಗಾರರು ಕೂಡ ಗಾಯದ ಸಮಸ್ಯೆಗೆ ಸಿಲುಕಿ ಟೂರ್ನಿಯಿಂದ ಹೊರ ಉಳಿದಿದ್ದಾರೆ. ಸ್ಟಾರ್ ಆಟಗಾರರು ಇಂಜುರಿ ವಿವಾಹಕ್ಕೆ ಸಿಲುಕಿರೋದು ಆಯಾ ತಂಡಗಳನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಮತ್ತೊಂದೆಡೆ ನೆಚ್ಚಿನ ಆಟಗಾರರು ಟೂರ್ನಿಯನ್ನ ಮಿಸ್ ಮಾಡಿಕೊಂಡಿರೋದು ಅವರ ಅಭಿಮಾನಿಗಳಲ್ಲಿ ನಿರಾಸೆ ಮೂಡಿಸಿದೆ. ರಾಜೇಶ್, ಸ್ಪೋರ್ಟ್ಸ್ ಬ್ಯೂರೋ, TV9.